ಸಿಎಂ ನಿವಾಸದಲ್ಲಿ 1.5 ಗಂಟೆಯಿಂದ ಮೀಟಿಂಗ್ 30ಕ್ಕೂ ಹೆಚ್ಚು ಸಚಿವರು ಶಾಸಕರೊಂದಿಗೆ ಸಿದ್ದರಾಮಯ್ಯ ಸಭೆಯಲ್ಲಿ ಭಾಗಿಯಾಗಿರೋದು ಸಿಎಂ ಕಾವೇರಿ ನಿವಾಸದಲ್ಲಿ ನಡೀತಾ ಇರುವಂತ ಮಹತ್ವದ ಮೀಟಿಂಗ್ ಇದು ಕಾರಣ ಕೆಲ ಸಚಿವರು ಶಾಸಕರು ಈ ಸಭೆಯಲ್ಲಿ ಭಾಗಿಯಾಗಿದ್ದು 1.5 ಗಂಟೆಯಿಂದ ಮೀಟಿಂಗ್ ನಡೀತಾ ಇದೆ ಶಾಸಕರು ಸಚಿವರು ಸೇರಿದಂತೆ 30ಕ್ಕೂ ಹೆಚ್ಚು ಜನ ಭಾಗಿಯಾಗಿರೋದು ಆಪ್ತ ಸಚಿವರು ಶಾಸಕರೊಂದಿಗೆ ಸಮಾಲೋಚನೆ ಮಾಡ್ತಾ ಇರುವಂತ ಸಿದ್ದರಾಮಯ್ಯನವರು ಹೈಕಮಾಂಡ್ ನಿರ್ಧಾರವನ್ನ ಮನವರಿಕೆ ಮಾಡಿಕೊಡ್ತಿರುವಂತ ಸಿಎಂ ಸಿದ್ದರಾಮಯ್ಯ ಸ್ವಲ್ಪ ಸಮಯ ತೆಗೆದುಕೊಳ್ಳಿ ರಾಜೀನಾಮೆ ಕೊಡೋದಕ್ಕೆ ಅಂತೇಳಿ ಕೇಳ್ತಾ ಇದ್ದಾರೆ ಒಂದಷ್ಟು ಮನವಿ ಮಾಡ್ಕೊಂಡಿದ್ದಾರೆ ಸಜೆಷನ್ಸ್ ಕೊಡ್ತಾ ಇದ್ದಾರೆ ಕಾರಣ ಕೆಲವೊಂದು ಅನುದಾನ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕೆಲ ಕೆಲಸಗಳಿಗೆ ಸಂಬಂಧಪಟ್ಟಂತೆ ಅವೆಲ್ಲ ಪೆಂಡಿಂಗ್ ಇದಾವೆ ಹಾಗಾಗಿ ಅದನ್ನೆಲ್ಲ ನೀವು ಮುಗಿಸ್ಕೊಡೋದು ಬೆಟರ್ ಅಂತ ನೀವಿದ್ದಾಗಲೇ ಹಾಗಾಗಿ ಇಷ್ಟು ಬೇಗ ರಾಜೀನಾಮೆ ಕೊಡೋದು ಬೇಡ ನಾಳೆನೇ ರಾಜೀನಾಮೆ ಕೊಡ್ತೀವಿ ಅಂತಿದ್ದೀರಾ ಬೇಡ ಸ್ವಲ್ಪ ಸಮಯ ತಗೊಳ್ಳಿ ಸುರ್ಜೇವಾಲಾ ಅವರ ಜೊತೆಗೆ ನೀವು ಮಾತನಾಡಿ ಅನ್ನೋದ್ರ ಬಗ್ಗೆ ಅವರ ಆಪ್ತ ಸಚಿವರು ಅವ್ರ ಜೊತೆಗೆ ಮಾತನಾಡಿ ಮನವಿ ಮಾಡ್ಕೊಂಡಿದ್ದಾರಂತೆ ಕೇವಲ ಅವರ ಮಂತ್ರಿಗಿರಿ ಉಳಿಸ್ಕೊಳ್ಳೋದಕ್ಕೆ ಅಂತ ಅವರ ಆಪ್ತ ಸಚಿವರು ಈ ಸಲಹೆ ಕೊಡ್ತಾ ಇಲ್ಲ ಬದಲಿಗೆ ಅವರವರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಇಂತಿಂತ ಅನುದಾನ ಇಂತಿಂತ ವಿಚಾರಕ್ಕೆ ಇಂತಿಂತ ಕಾಮಗಾರಿಗೆ ಅಂತ ಅದು ಮಂಜೂರಾಗಬೇಕಿರುತ್ತೆ ಕೆಲವೊಂದು ಹಂತವಾಗಿ ಮಂಜೂರಾಗ್ತಾ ಇರುತ್ತೆ ಅವೆಲ್ಲವೂ ಕೂಡ ಅರ್ಧಂಬರ್ಧ ಕೆಲಸಗಳಾಗುತ್ತೆ ಅನ್ನುವಂಥ ಕಾರಣಕ್ಕೆ ಸಿಎಂ ಸಿದ್ದರಾಮಯ್ಯನವರಿಗೆ ಮನವಿ ಮಾಡ್ಕೊಂಡಿದ್ದಾರೆ 30ಕ್ಕೂ ಹೆಚ್ಚು ಜನ ಭಾಗಿಯಾಗಿರುವಂಥ ಮೀಟಿಂಗ್ ಇದು 1.5 ತಾಸಿನಿಂದ ನಡೀತಾ ಇರುವಂಥ ಮೀಟಿಂಗ್ನಲ್ಲಿ ಸಿದ್ದರಾಮಯ್ಯನವರ ಬಳಿ ಈ ಎಲ್ಲ ವಿಚಾರಗಳನ್ನ ಹೇಳಿ ಮನವರಿಕೆ ಮಾಡ್ತಿದ್ದಾರಂತೆ ಇದೆಲ್ಲವನ್ನು ಏನು ಸಿದ್ದರಾಮಯ್ಯನವರು ಯೋಚನೆ ಮಾಡಿರಲ್ವಾ ಮಾಡಿರ್ತಾರೆ ಬಟ್ ಅವ್ರ ಮೇಲೂ ಕೂಡ ಅಂಥದ್ದು ಒಂದು ರೀತಿಯಾಗಿ ಒತ್ತಡ ಇರ್ಬೋದು ಜೊತೆಗೆ ಎಷ್ಟೇ ಸಮಯ ತೆಗೆದುಕೊಂಡ್ರು ಏನಂತೆ ನಾನು ಹೆಂಗೂ ಸಿಎಂ ಸ್ಥಾನದಿಂದ ಕೆಳಗಿಳಿಲೇಬೇಕಲ್ವಾ ಅನ್ನುವಂಥ ಕಾರಣಕ್ಕೆ ಸಿದ್ದರಾಮಯ್ಯನವರು ಬರೀ 3 ದಿನಗಳ ಒಳಗಾಗಿ ನಾನು ಹೇಳ್ತೀನಿ ರಾಜೀನಾಮೆ ಕೊಡ್ತೀನಿ ಅಂದ್ಬಿಟ್ರೆ ಗೊತ್ತಿಲ್ಲ ಬಟ್ ಸಚಿವರು ಶಾಸಕರು ಇದ್ರ ಬಗ್ಗೆ ಈಗ ಯೋಚನೆ ಮಾಡ್ತಿದ್ದಾರೆ ಅನುದಾನದ ಕತೆ ಏನು ಕಾಮಗಾರಿಗಳ ಕತೆ ಏನು ಕೆಲವೊಂದು ಯೋಜನೆಗಳೆಲ್ಲ ಅರ್ಧಂಬರ್ಧ ಆಗಿರುತ್ತೆ ಅನುಷ್ಠಾನಕ್ಕೆ ಬಂದಿರಲ್ಲ ಜಾರಿಗೆ ಬಂದಿರಲ್ಲ ಅಂತೇಳಿ ಬಟ್ ಅದೆಲ್ಲವನ್ನು ಕೂಡ ನೆಕ್ಸ್ಟ್ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆದಮೇಲೆ ಅದೇ ರೀತಿಯಾಗಿ ಸರಿದೂಗಿಸ್ಕೊಂಡು ಶಾಸಕರ ಕ್ಷೇತ್ರಗಳಿಗೆ ಅನುದಾನ ಇರ್ಬೋದು ಸಚಿವರು ಈ ಶಾಸಕರ ಸಮಸ್ಯೆಗಳನ್ನು ತಂದಂಥ ಸಂದರ್ಭದಲ್ಲಿ ಅದಕ್ಕೆ ಪರಿಹಾರ ಅವೆಲ್ಲವೂ ಒಂದೇ ರೀತಿಯಾಗಿ ಅಂದರೆ ಸಿದ್ದರಾಮಯ್ಯನವರು ಇದ್ದಾಗ ಯಾವ ರೀತಿ ಎಲ್ಲವೂ ಹೋಗ್ತಾ ಇತ್ತು ಸರಿಯಾಗಿ ಹಾಗೆ ಹೋಗುತ್ತಾ ನಾವು ಗಮನಿಸಬೇಕಿದೆ ಬಟ್ 1.5 ಗಂಟೆಯಿಂದ ನಡೀತಾ ಇರುವಂಥ ಮೀಟಿಂಗ್ನಲ್ಲಿ ಸಿದ್ದರಾಮಯ್ಯನವರ ಬಳಿ ಅವರ ಆಪ್ತ ಸಚಿವರು ಶಾಸಕರು ಕೇಳ್ಕೊಳ್ತಿರೋದು ಇದನ್ನೇ ಇಷ್ಟು ಬೇಗ ರಾಜೀನಾಮೆ ಕೊಡೋದು ಬೇಡ ಸ್ವಲ್ಪ ಸಮಯ ತೆಗೆದುಕೊಳ್ಳಿ ಅಂತ ನೋಡಿ 1.5 ಗಂಟೆಯಿಂದ ನಡೀತಾ ಇರುವಂಥ ಮೀಟಿಂಗ್ನಲ್ಲಿ ಬರೀ ಇದೊಂದೇ ವಿಚಾರ ಚರ್ಚೆ ಆಗಿರುತ್ತಾ ಇಲ್ಲ ಯಾಕೆಂದರೆ ಹೈಕಮಾಂಡ್ ನಾಯಕರು ಏನೇನು ಹೇಳಿದ್ದಾರೆ ಅವರಿಗೆ ಅದ್ರ ಬಗ್ಗೆನೂ ಕೂಡ ಸಿದ್ದರಾಮಯ್ಯನವ್ರು ಹೇಳ್ಕೊಂಡಿರ್ತಾರೆ ನೋಡ್ರಪ್ಪ ಸಿಚುವೇಶನ್ ಹಿಂಗಿದೆ ಹಾಗಾಗಿ ನಾನು ಸ್ಮೂತಾಗಿ ಎಕ್ಸಿಟ್ ಆಗೋದೇ ಬೆಟರು ಸುಮ್ಮನೆ ರಂಪಾಟ ಮಾಡ್ಕೊಳ್ಳೋದು ಬೇಡ ಅಂತೇಳಿ ಸಿದ್ದರಾಮಯ್ಯನವ್ರು ಕೂಡ ಅಲ್ಲಿ ಆಗಿರುವಂಥ ವಿಚಾರಗಳನ್ನು ಹೇಳ್ಕೊಂಡಿರ್ಬೋದು ಅವರ ಆಪ್ತರ ಜೊತೆಗೆ ಅವರ ಆಪ್ತ ಸಚಿವರು ಇಷ್ಟು ಮನವಿ ಮಾಡ್ಕೊಳ್ತಾರೆ ನೀವು ಈಗ ಸದ್ಯಕ್ಕೆ ಇಷ್ಟು ಬೇಗ ರಾಜೀನಾಮೆ ಕೊಡೋದು ಬೇಡ ಅಂತಾರೆ ಅಂದಾಗ ಅವ್ರ ಆಪ್ತರ ಜೊತೆಗೆ ಏನೇನಾಯಿತು ಅಂತ ಅವ್ರು ಹಂಚ್ಕೊಂಡಿರಲ್ವ ಸಿದ್ದರಾಮಯ್ಯನವರು